ಇವತ್ತು ತಿಂಗಳ ಕಾರ್ಯಕ್ರಮ ನಮಗೆಲ್ಲ ಗೊತ್ತಿರುತ್ತೆ. ಸಾಹಿತ್ಯ ಪರಿಷತ್ ನಡೀತಾ ಇದೆ. ಸಾಹಿತ್ಯ ಅಂತಂದರೆ ಓದು ಬರಹ ಜೊತೆಗೆ ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿ, ನಮ್ಮ ನಾಡಿನ ಪರಂಪರೆಯನ್ನು ಪರಿಚಯ ಮಾಡುವುದು ಸಾಹಿತ್ಯದ ಒಳಭಾಗವೇ ಅದು. ಹಾಗಾಗಿ ನಮ್ಮ ಪರಿಷತ್ತಿನ ಮೂಲಕ ನೀವು ಹೇಗೆ ಬಕ್ರೀದ್ ಮತ್ತು ನಾಗರ ಪಂಚಮಿ ಹಬ್ಬದ ಬಗ್ಗೆ ಪರಿಚಯ ಇಟ್ಕೊಂಡಿದ್ದೀರೋ ಅದೇ ವಿಶೇಷತೆಗಾಗಿ ನಾನು ಇವತ್ತೇ ಎಸ್.ಎಲ್. ಭೈರಪ್ಪನವರು ಹುಟ್ಟಿದ ದಿನ 1934 ಇಸ್ವಿ ಜುಲೈ 26ಕ್ಕೆ ಎಸ್.ಎಲ್. ಭೈರಪ್ಪನವರು ಜನಿಸಿದ್ದು. ಇವತ್ತು ಅವರಿಗೆ 88 ವರ್ಷ ಮುಗಿದು 89ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ನನ್ನ ಸುಯೋಗ ಗೊತ್ತಿಲ್ಲಾಗಿತ್ತು. ಅವತ್ತು ನಾವು ತಾರೀಖು ನಿರ್ಣಯ ಮಾಡುವಾಗ ಯಾರ ಬಗ್ಗೆ ನಾನು ಮಾತಾಡಬೇಕು ಅಂತ ವಿಚಾರ ತಿಳ್ತಾ ಹೋದಾಗ ಒಂದು 2-3 ವರ್ಷಗಳ ಹಿಂದೆ ನಾನು ಓದಿದಂಥ ಪುಸ್ತಕ ಈ ವಂಶವೃಕ್ಷವನ್ನು ನಿಮಗೆ ಇರಬೇಕಂತ ನಾನು ವಿಚಾರ ಮಾಡಿಕೊಂಡು ರಿಯಲಿ ಇದ್ರ ತಯಾರಿಗೂ ನನಗೆ ನೆನಪು ಇಲ್ಲ. ನಿನ್ನೆ ಸರ್ ನಾನು ಫೋನ್ ಮಾಡಿ ಹೇಳಿದಾಗ ಡೇಟ್ ನೆನಪೇ ಇದಾಗಿತ್ತು ನನಗೆ. ಯೋಗ ನಾನು ಅಚಾನಕ್ಕಾಗಿ ಒಂದು 2 ದಿನ ಮಟ್ಟಿಗೆ ಮೈಸೂರಿಗೆ ಹೋಗಿದ್ದೆ. ಆ ಸಣ್ಣ ಘಟನೆ ಹೇಳ್ಕೊಂಡು ನಾನು ಮತ್ತೆ ವಿಷಯಕ್ಕೆ ಬರ್ತೇನೆ. ಯಾಕಂತಂದರೆ ಸಾಹಿತ್ಯ ವಲಯದಲ್ಲಿ ಸಾಹಿತಿಗಳ ತವರೂರು ಅಥವಾ ಸಾಹಿತಿಗಳ ಸ್ವರ್ಗ ಅಂತ ನಾವು ಮೈಸೂರನ್ನು ಕಲಿತೇವೆ. ಸುಮ್ಮನೆ ಮೈಸೂರು ಪ್ರಸಿದ್ಧಿ ಬರಲಿಲ್ಲ. ಆ ಸಾಂಸ್ಕೃತಿಕ ನಗರದಿಂದ ಕರಿತೇವೆ. ಅದರೊಳಗೆ ಸಾಹಿತ್ಯ ನಗರ ಕೂಡ ಮೈಸೂರೇ ಆಗಿದೆ. ಕಳೆದ ವಾರದ ಹಿಂದಿನ ಹೋದಾಗ ಕುವೆಂಪುರವರ ಮನೆಗೆ ಭೇಟಿ ಕೊಟ್ಟಿದ್ದೆ. ಆ ನೆಲದಲ್ಲಿ ತಿರುಗಾಟದ ಮೈ ರೋಮಾಂಚನ ಆಗುತ್ತೆ. ಸಾಹಿತ್ಯದ ಪರಿಚಯ ಮತ್ತು ಅದರ ಆಳ ಅಗಲಗಳ ಒಂದು ಗಂಭೀರತೆ ಗೊತ್ತಿದ್ದವರಿಗೆ ಅದೆಲ್ಲ ಮಹತ್ವ ಅರಿವಾಗ್ತದೆ. ಇಲ್ಲ ಅಂದರೆ ಅಲ್ಲೇ ಪಕ್ಕದಲ್ಲಿ ತಿರುಗಾಡುವಂಥ ಕುವೆಂಪು ಮನೆ ಎಲ್ಲಿ ಅಂತ ಕೇಳಿದ್ರೆ ಯಾರು ಕೆಲವರು ಹೇಳ್ತಾ ಇಲ್ಲ. ಅಂದರೆ ಆ ಕಾಲಘಟ್ಟದಲ್ಲಿ ಅವರ ಮೌಲ್ಯಗಳು ಬಹಳ ಶ್ರೇಷ್ಠವಾಗಿತ್ತು. ಅಲ್ಲಿ ಒಂದು ತಿರುಗಾಟಕ್ಕೆ ಬಂದೆ. ಜೊತೆಗೆ RIE ಅಂತ ನಿನ್ನೆ ಹೋಗಿದ್ದೇನೆ, ರೀಜನಲ್ ಇನ್ಸ್ಟಿಟ್ಯೂಷನ್ ಆಫ್ ಇಂಗ್ಲೀಷ್ ಎಜುಕೇಷನ್ ಅಂದರೆ ಪ್ರಾದೇಶಿಕ ಶಿಕ್ಷಣ ಸಂಸ್ಥೆ ಮೈಸೂರಿನಲ್ಲಿ ನನ್ನ ಮಗನ ಪರೀಕ್ಷೆ ಇತ್ತು, ಹೋಗಿದ್ದೆ. ವಿಶೇಷ ಅಂದರೆ ಅದೇ RIಯಲ್ಲಿ ಈ ಎಸ್.ಎಲ್. ಭೈರಪ್ಪನವರು ತನ್ನ ಬಹುಕಾಲದ ಸಮಯವನ್ನು ಉಪನ್ಯಾಸಕರಾಗಿ ಕಾಲ ಕಳೆದಿದ್ದಾರೆ. ಹೀಗಾಗಿ ನನಗೆ ಆ ಪುಸ್ತಕವನ್ನು ನಾನು ಬರ್ತಾ ಇರೋ ದಾರಿಯಲ್ಲಿ ಇದನ್ನೇ ನಾನು ಮಾತಾಡಬೇಕು ಅಂತ ಅನ್ನಿಸ್ತು. ಇವತ್ತು ಬೆಳಿಗ್ಗೆ ನೋಡ್ತಾ ಇದ್ದೇವೆ ಎಸ್.ಎಲ್. ಭೈರಪ್ಪನವರ ಜನ್ಮದಿನ. ನಮ್ಗೆ ಗೊತ್ತಿಲ್ಲ ಇತ್ತು. ಮೊದಲೇ ಗೊತ್ತಾಗಿದ್ದರೆ ಬಹುತೇಕ ಏನಾದರೂ ವಿಚಾರ ಮಾಡಿಕೊಂಡು ಅವರ ಚಿಂತನೆಗಳನ್ನೇ ನಾವು ಒಂದು ಸೆಷನ್ ಮಾಡುವಷ್ಟು ಅವ್ರ ಯೂನಿವರ್ಸಿಟಿ ಬಿಟ್ಟು ಅವ್ರ ಬಗ್ಗೆ ನಾವು ವಿಚಾರ ಮಾಡ್ತಾ ಹೋದಾಗ ಅದು ದೊಡ್ಡ ವಿಶ್ವವಿದ್ಯಾಲಯ, ಭಾರತದ ಮಟ್ಟದಲ್ಲ ಇಡೀ ಜಗತ್ತಿಗೆ ಶ್ರೇಷ್ಠವಾದಂಥ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ನಮಗೆ ಭೈರಪ್ಪನವರು ಶ್ರೇಷ್ಠ ವ್ಯಕ್ತಿಗಳಲ್ಲಿ ನಿಲ್ತಾರೆ. ಸರಿ, ಈಗ ಭೈರಪ್ಪನವ್ರಿಗೆ ಬರ್ತಾ ಹೋಗೋಣ. ಈಗ 1934 ಇಸ್ವಿ ಇದೇ ಜುಲೈ 26ರಂದು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ಅಂತ ಒಂದು ತಾಲೂಕು, ಅಲ್ಲಿ ಸಂತೇಶಿವರಣ ಅಂತ ಚಿಕ್ಕ ಹಳ್ಳಿಯಲ್ಲಿ ಹುಡ್ತಾರೆ. ಅವರ ಜೀವನ ಕ್ರಮವನ್ನು ಅವಲೋಕಿಸ್ಬಿಟ್ರೆ ನಾನು ಹಲವಾರು ಜನರ ಜೀವನ ಚರಿತ್ರೆಗಳು ಓದಿದ್ದೇನೆ, ಪ್ರಸಿದ್ಧ ವ್ಯಕ್ತಿಗಳಿದ್ದೆಲ್ಲ. ಆದರೆ ತೇಜಸ್ವಿಯ ಮಟ್ಟದಲ್ಲಿ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ. ಭೈರಪ್ಪನವ್ರ ಮಟ್ಟದಲ್ಲಿ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ. ಅವರು ಯಾವ ಮಟ್ಟದಲ್ಲಿ ಅವರು ಕಷ್ಟಪಟ್ಟುಕೊಂಡು ಬಂದಿದ್ದಾರೆ ಅಂತಂದರೆ ಅವರು ಇಡೀ ಸಾಹಿತ್ಯವನ್ನು ನಾವು ಓದೋಕ್ಕೆ ಗೊತ್ತಾಗುತ್ತೆ. ಯಾಕಂದರೆ ಸಾಹಿತ್ಯದ ಮೂಲ ಅರ್ಹತೆಗಳಿದ್ದಾವೆ. ಒಬ್ಬ ಬರಹಗಾರನಿಗೆ ಕೆಲವು ಅರ್ಹತೆಗಳಿರ್ತವೆ: ಜೀವನಾನುಭವ, ವ್ಯಾಪಕವಾದ ಅಧ್ಯಯನ ಮತ್ತು ಜಗತ್ತಿನ ಪರ್ಯಟನ. ಆ ಮೂರು ಸಹಿತ ನಾವು ಭೈರಪ್ಪನಲ್ಲಿ ಕಾಣ್ತೇವೆ. ಅವರ ಜೀವನಾನುಭವ ಎಷ್ಟಿದೆ ಅಂತಂದರೆ ಡೌನ್ ಟು ಅರ್ತ್ ಅಂತ ಹೇಳಿದೇವಲ್ಲ, ಅತ್ಯಂತ ಕೆಳ ದರ್ಜೆಯ ಒಂದು ಸನ್ನಿವೇಶದಿಂದ ಹುಟ್ಟು ಬಂದವರು. 11ನೇ ವಯಸ್ಸಿಗೆ ತಾಯಿ ಕಳ್ಕೊಂಡ್ರು. ತಂದೆ ಜೀವಂತ ಇದ್ದರೂ ಜೀವನ ತುಂಬ ಇವರ ಏನು ಜೀವ ಹಿಂಡುವಂಥ ತಂದೆ ಆಗೋಲ್ಲ. ಇದರ ಬಗ್ಗೆ ವಿವರಣೆ ಬೇಕಂತಂದರೆ ನಿಮಗೆ ಗೃಹಭಂಗ ಅನ್ನುವಂಥ ಕಾದಂಬರಿ ಇದೆ. ಗೃಹಭಂಗದಲ್ಲಿ ಚಂಡಿಗರಾಯದ ಒಂದು ಪಾತ್ರ ಬರ್ತದೆ. ಆ ಚಂಡಿಗರಾಯ ಪಾತ್ರ ಕಂಪ್ಲೀಟ್ ಎಸ್.ಎಲ್. ಭೈರಪ್ಪನವರ ತಂದೆಯೇ. ಗೃಹಭಂಗ ಸಂಪೂರ್ಣವಾಗಿ ಎಸ್.ಎಲ್. ಭೈರಪ್ಪನವರ ಆತ್ಮಚರಿತ್ರೆ ಅಂದರೆ ಅವ್ರು ಇಡೀ ಅವ್ರದ್ದೇ ಜೀವನ ಕಥೆಯನ್ನು ಅದರಲ್ಲಿ ಕೊಟ್ಟಿದ್ದಾರೆ. ವಿಶ್ವ ಅನ್ನೋಂಥ ಪಾತ್ರವನ್ನು ಸೃಷ್ಟಿ ಮಾಡ್ತಿರೋದ್ರಲ್ಲಿ ಆ ವಿಶ್ವನಾಥ ಭೈರಪ್ಪನೇ, ಬೇರೆ ಯಾರಿಲ್ಲ. ಆ ಗೃಹಭಂಗದ ಮುಂದುವರೆದ ಇನ್ನೊಂದು ಕಾದಂಬರಿ ಬರ್ತದೆ, ಅದರ ಹೆಸರು ಅನ್ವೇಷಣ ಅಂತ. ಅನ್ವೇಷಣ ಕೂಡ ಇದೇ ಅವ್ರದ್ದೇ, ಅದರ ಮುಂದುವರೆದ ಭಾಗ. ಅರ್ಧಕ್ಕೆ ಗೃಹಭಂಗ ಮುಗಿತದೆ, ಅದರ ನಂತರ ಮುಂದುವರೆದ ಭಾಗ. ಇದನ್ನು ನಿಮಗೆ ಸಾಧ್ಯವಾದಷ್ಟು ಓದಿ. ಜೊತೆಗೆ ಅವರದ್ದೇ ಆತ್ಮಚರಿತ್ರೆ ಭಿತ್ತಿ ಅಂತಿದೆ. ಭಿತ್ತಿ ಅನ್ನುವಂಥದ್ದು ನಿಮಗೆ ಬಹಳ ಕಷ್ಟಪಟ್ಟು ಒಂದು ತಿಂಗಳು ನಾವು ಅದಕ್ಕಾಗಿ ಮಾಡಿ ಓದಿದರೆ ನಮಗೆ ಜೀವನ ಅಂದರೆ ಏನು ಅಂತ ಅರ್ಥ ಆಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಮಕ್ಕಳಿದಾರಲ್ಲ, ಮನೆಗಳಲ್ಲೆಲ್ಲ ಇರುವಂಥ ಮಕ್ಕಳು, ನಾವು ಯಾವ ರೀತಿ ಅವ್ರನ್ನ ಬೆಳೆಸಿದ್ದೇವೆ ಮತ್ತು ಭೈರಪ್ಪನವ್ರು ಯಾವ ರೀತಿ ಬೆಳೆದ್ರು, ಆ ಮಕ್ಕಳಿಗೆ ಆ ಭಿತ್ತಿಯನ್ನು ಓದಲಿಕ್ಕೆ ಕೊಟ್ಬಿಟ್ರೆ ಸಾಧಾರಣವಾಗಿ ನಾವು ಭಗವದ್ಗೀತೆಯನ್ನು ನಾವು ಮಾನದಂಡ ಇಟ್ಕೊಳ್ತೇವೆ. ನಮ್ಮ ಜೀವನದಲ್ಲಿ ದಾರಿ ತಪ್ಪಿದಾಗ ನಮಗೆ ಒಳ್ಳೆಯ ಮಾರ್ಗಕ್ಕೆ ಬರಲಿಕ್ಕೆ ಯಾವ್ಯಾವ ಧರ್ಮಗ್ರಂಥಗಳಿದ್ದಾವೆ, ಅವೆಲ್ಲವನ್ನು ಮೀರಿದಂಥ ಧರ್ಮಗ್ರಂಥವಾಗಿ ನಮ್ಮ ಮಕ್ಕಳಿಗೆ ಒಂದು ಮಾರ್ಗದರ್ಶನ ಮಾಡಬಹುದು. ಯಾವುದು ಭಿತ್ತಿ ಅನ್ನೋ ಪುಸ್ತಕ ಬಹಳ ಅದ್ಭುತವಾಗಿದೆ.
ಅದನ್ನು ಸಹಿತ ನಮ್ಮ ಮಕ್ಕಳಿಗೆ ಓದುವಂಥ ಕ್ರಿಯೆ ಮತ್ತು ಪ್ರಚಾರ ಇಂಥ ವೇದಿಕೆಗಳು ಆಗಲಿ. ಈಗ ನಾನು ವಂಶವೃಕ್ಷಕ್ಕೆ ಬರ್ತಾ ಹೋಗ್ತೇನೆ. ವಂಶವೃಕ್ಷ ಇದು ಸುಮಾರು 1924ನೇ ಇಸ್ವಿಯ ಕಾಲಘಟ್ಟದ ಒಂದು ಕಥೆ ಶುರುವಾಗ್ತದೆ. 24ನೇ ಇಸ್ವಿಯಿಂದ 1924ನೇ ಇಸ್ವಿಯಿಂದ. ವಿಚಿತ್ರ ಅಂತಂದರೆ 1934ನೇ ಇಸ್ವಿಯಿಂದ ಬೇರ್ಕೊಂಡು ಹುಟ್ಟಿದ್ರು. ಇದನ್ನು 1961ನೇ ಇಸ್ವಿಯಲ್ಲಿ ಬರೆದ್ರು. 61-62 ಸುಮಾರಿಗೆ ಬರ್ತಾರೆ. ಆ ಬರೆದಿದ್ದು ಕೇವಲ ಕರೆಕ್ಟಾಗಿ 30 ದಿನದಲ್ಲಿ ಮುಗಿಸಿದ್ದಾರೆ. 35 ದಿನದಿಂದ ಮಹಾನ್ ಒಂದು ಪುಸ್ತಕವನ್ನು ಮಾಡಿದ್ದಾರೆ. ಆವಾಗ ಅವ್ರ ವಯಸ್ಸು 27 ವರ್ಷ. ಹೊಟ್ಟೆಗೆ ಕೂಡಿಲ್ಲದೆ ತಾಯಿಯನ್ನು ಕಳ್ಕೊಂಡು ಸಾಲು ಕುಟುಂಬದ ಸಾವುಗಳನ್ನ ಕಂಡು ಕಲರಾ ರೋಗಕ್ಕೆ ತುತ್ತಾಗಿ ಅದರಿಂದ ಆಕಸ್ಮಿಕವಾಗಿ ಬಚಾವಾಗಿ ಆನಂತರ ಹಮಾಲಿ ಕೆಲಸ ಮಾಡಲಿಕ್ಕಂತ ಮುಂಬೈಗೆ ಹೋಗಿ ಹೋಟೆಲ್ನಲ್ಲಿ ಮಾಣಿ ಕೆಲಸ ಮಾಡಿ, ಅಡುಗೆ ಕೆಲಸ ಮಾಡಿ, ಹಮಾಲಿ ಕೆಲಸ ಮಾಡಿ, ಅಲ್ಲಿಂದ ಗದಗಿನ ಕಡೆ ಕೆಲವರು ಬೈರಾಗಿಗಳು ಸಿಗ್ತಾರೆ. ಅವ್ರ ಜೊತೆಗೆ ಗದಗಿನ ಕಡೆ ಬಂದು 1 ವರ್ಷವನ್ನು ಹೀಗೇ ಕಾಲ ಕಳೆದಂಥ SL ಭೈರಪ್ಪನವರು ಆನಂತರ ಮೈಸೂರಿಗೆ ಬಂದು SSLCಗೆ ಸೇರ್ಕೊಳ್ತಾರೆ. ಇನ್ನೊಬ್ಬರು ಒತ್ತಾಯ ಕೊಡುವುದಕ್ಕೆ ಆ SSLCಯಲ್ಲಿ ಗೋಲ್ಡ್ ಮೆಡಲ್ ಆಗಿ ಅವರು ಪಾಸ್ ಆಗ್ತಾರೆ. ಇದೆಲ್ಲ ಅನುಭವ ಪಟ್ಟಂತಹ ಕೆಲವು ವರ್ಷಗಳು, ಕೇವಲ 27 ವರ್ಷದ ತರುಣ ಇಂಥ ಒಂದು ಮಹಾನ್ ಪುಸ್ತಕ ಬರೀತಾರೆ ಅಂದರೆ ನಮಗೆ ಈಗೂ ಒಬ್ಬರು ಇದ್ದಾರ, ಇದು ಸಾಧ್ಯ ಇದೆಯಾ? ಮಾನವ ಮಾತನಿಂದ, ಒಬ್ಬ ಸಾಮಾನ್ಯ ಮನುಷ್ಯನಿಂದ ಇಂತಹ ಮಹಾನ್ ಪುಸ್ತಕ ಬರಲಿಕ್ಕೆ ಸಾಧ್ಯ ಇದೆಯಾ ಅನ್ನೋಂಥ ಒಂದು ದೊಡ್ಡ ಜಿಜ್ಞಾಸೆ ಚಿಂತನೆಗಳು ನಮ್ಮ ಮನಸ್ಸಿನಲ್ಲಿ ಮೂಡ್ತವೆ. ಬಹಳ ಅದ್ಭುತವಾದಂತಹ ಪುಸ್ತಕ ಇದು. ಯಾಕಂದರೆ ಭಾರತದ ಹಲವಾರು ಭಾಷೆಗಳಲ್ಲಿ ಬಂದಂತಹ ವಂಶವೃಕ್ಷ ಅದು ಕಾಲ ಅವರ ರಚನೆ ಆದಂತಹ ವಯಸ್ಸು ನೋಡಿ ಕೇವಲ 27 ವರ್ಷ. ಅದು ಕೂಡ ಗುಜರಾತ್ನಲ್ಲಿ ಇದ್ದುಕೊಂಡು ಬರ್ತಂಥದ್ದು. ಗುಜರಾತಿನ ಒಂದು ಯೂನಿವರ್ಸಿಟಿಗೆ ಅವರು ಪ್ರೊಫೆಸರ್ ಹೋಗ್ತಾರೆ. ಅದು ಮೊದಲು ಕಾಡಸಿದ್ದೇಶ್ವರ ಅಂತೇಳಿ ಹುಬ್ಬಳ್ಳಿಯಲ್ಲಿ ಪ್ರೊಫೆಸರ್ ಆಗಿರ್ತಾರೆ. ಅವರು ತತ್ವಜ್ಞಾನದ ಪ್ರೊಫೆಸರ್ ಆಗಿ ಹುಬ್ಬಳ್ಳಿಯಲ್ಲಿ ಇದ್ದಾಗ ದೂರ ಸರಿದ ಒಂದು ಪುಸ್ತಕವನ್ನು ಅವರು ಬರೀತಾರೆ. ಆ ದೂರ ಸರಿದ ಪುಸ್ತಕ ಬರೋದಾಗ ಕೇವಲ 21-22 ವಯಸ್ಸಿನ ಒಳಗಡೆ ಪ್ರಕಟ ಆಗಿರ್ತದೆ. ಆ ದೂರ ಸರದಲ್ಲಿ ಇವತ್ತು ಓದ್ಕೊಂಡು ನಮಗೆ ಅರ್ಗಿಸ್ಕೊಳ್ಳೋಕ್ಕಾಗಲ್ಲ. ನಾನು ಚಿಬ್ಬಂಗ ಸರ್ ಕೊಟ್ಟಿದ್ದೆ, ಅಲ್ಲಿ 3 ಜೋಡಿಗಳು ಬರ್ತವೆ, ಗಂಡು ಹೆಣ್ಣುಗಳು. ಆದರೆ ತತ್ವಜ್ಞಾನ ಮತ್ತು ಅಧ್ಯಯನ ಯಾವ ರೀತಿ ಮಾಡಬೇಕು, ಒಂದು ಕಾಲೇಜ್ ಕ್ಯಾಂಪಸ್ಸಲ್ಲಿ ಗಂಡು ಹೆಣ್ಣುಗಳು ಸೇರಿಕೊಂಡೇ ತನ್ನ ವಿದ್ಯಾಭ್ಯಾಸವನ್ನು ಹೇಗೆ ಪರಸ್ಪರ ಪ್ರೀತಿಯಿಂದ ಮತ್ತು ವಿಶ್ವಾಸದಿಂದ ತನ್ನ ವ್ಯಕ್ತಿತ್ವವನ್ನು ಹೇಗೆ ಬೆಳೆಸ್ಕೊಳ್ತಾ ಹೋಗಬೇಕು, ಜೊತೆಗೆ ಅತಿಯಾದ ಚಿಂತನೆಗಳು ಹೇಗೆ ಒಬ್ಬರನ್ನೊಬ್ಬರಿಗೆ ದೂರ ಮಾಡ್ತವೆ, ಗಂಡ ಹೆಂಡತಿ ದೂಷಣೆ ಆಗಿಬಿಟ್ರೆ ಹೇಗೆ ದೂರ ಆಗ್ತಾರೆ ಅನ್ನೋಂಥ ಒಂದು ಕಥಾವಸ್ತು ಇರುವಂಥದ್ದು ದೂರ ಸರಿದರು. ಬಹಳ ಮನಮುಟ್ಟುವಂತಹ ಪುಸ್ತಕ. ಅವ್ರು ಬರೆದದ್ದು ಕೇವಲ 22ನೇ ವಯಸ್ಸಿಗೆ. ಇವತ್ತಿನ ಕಾಲೇಜಲ್ಲಿ ಮಕ್ಕಳಿಗೆ ಕೊಟ್ಬಿಟ್ರೆ ಆ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ನಾವು ಹೇಗೆ ಓದಬೇಕು, ಹೇಗೆ ನಾವು ಅಧ್ಯಯನಶೀಲರಾಗಬೇಕು ಅನ್ನೋಂಥ ಒಂದು ವಿವರಗಳು ದೂರ ಸರಿದ ಪುಸ್ತಕದಲ್ಲಿ ಸಿಗ್ತವೆ. ಹೀಗಾಗಿ ನಾನು ವಂಶವೃಕ್ಷಕ್ಕೆ ಬರ್ಬೇಕಂತಂದರೆ ಇದರಲ್ಲಿ ಕೂಡ ಇದು ಸಾಂಸ್ಕೃತಿಕವಾಗಿ ಇದೆ ಮತ್ತು ಜೀವನದ ಸೂಕ್ಷ್ಮತೆಗಳನ್ನ ಪತ್ತೆ ಹಚ್ಚುವಂಥ ಒಂದು ಕಾದಂಬರಿ. ಜೀವನದ ಸೂಕ್ಷ್ಮತೆಗಳು ಹೇಗಿದೆ ಅಂತಂದರೆ ಎಂತೆಂಥ ಕಾಲದಲ್ಲಿ ಯಾವ್ಯಾವ ಜೀವನದ ಪ್ರಸಂಗಗಳಲ್ಲಿ ಏನು ಆಗತ್ತೆ ಮನುಷ್ಯನ ಜೀವನದಲ್ಲಿ ಅನ್ನೋಂಥ ಒಂದು ಬಹಳ ಸೂಕ್ಷ್ಮಾವಲೋಕನ ಮಾಡಿದ್ದಾರೆ. 1961ರಲ್ಲಿ ಬರೆದ ಕಾದಂಬರಿ. ಇವತ್ತು ಎಷ್ಟು ವರ್ಷ ಆಗ್ತದೆ? 50 ವರ್ಷ ಮುಗಿತಾ ಇತ್ತು. ಮೊನ್ನೆ ಪರ್ವಕ್ಕೆ ಕಳೆದ ವರ್ಷ 40 ವರ್ಷ, ಇವತ್ತು 60 ವರ್ಷ ಆಗ್ತಾವೆ. ಪರ್ವಕ್ಕೆ 50 ವರ್ಷ ಆಗುತ್ತೆ. ಕಳೆದ 2 ವರ್ಷಗಳು, 1 ವರ್ಷ ಇದ್ದಿದೆ. ಪರ್ವ ಇವತ್ತು ರಂಗದಲ್ಲಿ ಪ್ರವೇಶ ಆಗ್ತಾ ಇದೆ. ರಂಗಕಲೆಯಿಂದ ಮೂಲಕ ಒಂದು ನಾಟಕದ ಕಲೆ ಮಾಡ್ತಾ ಇದ್ದಾರೆ. ಆದರೆ ಇದು 5 ಚಲನಚಿತ್ರ, ಅವರು ಒಟ್ಟಾರೆ ಬರುವಂಥ ಪುಸ್ತಕಗಳ ಸಂಖ್ಯೆ 20ರಲ್ಲಿ 5 ಕಾದಂಬರಿಗಳು ಚಲನಚಿತ್ರ ಆಗಿದ್ದಾವೆ. ಅದರಲ್ಲಿ ವಂಶವೃಕ್ಷ ಕೂಡ ವಂಶವೃಕ್ಷ ಕಾದಂಬರಿ ಆಗಿದೆ. ಗ್ರಹಭಂಗ ಧಾರಾವಿ ಆಗಿದೆ. TN ಸೀತಾರಾಮು ಧಾರಾವಿಯಾಗಿದ್ದನ್ನು ಪ್ರಕಟ ಮಾಡಿದ್ದಾರೆ. ಅದು ಇವತ್ತಿಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಇದು ಕೂಡ ಯೂಟ್ಯೂಬಲ್ಲಿ ಸಿಗುತ್ತೆ. ಇದರಲ್ಲಿ ವಿಷ್ಣುವರ್ಧನ, ಗಿರೀಶ್ ಕಾರ್ನಾಡ್ ಅವರೆಲ್ಲ ಪಾತ್ರ ಮಾಡಿದ್ದಾರೆ ಆ ಪಿಕ್ಚರ್ನಲ್ಲಿ. ಏನಿದೆ ಅಂತಂದರೆ ಒಂದು ವಾಕ್ಯ ಹೇಳ್ತಾರೆ ಅವರು, ಬದುಕಿನ ಸೂಕ್ಷ್ಮ ಸಂಕೀರ್ಣ ನೆಲೆಗಳ ಆಳಕ್ಕೆ ಇಳಿದು ಪ್ರಖರವಾದ ವೈಜ್ಞಾನಿಕ, ತಾತ್ವಿಕ ಮತ್ತು ಮಾನವೀಯ ಅಂಶಗಳನ್ನು ಪತ್ತೆ ಹಚ್ಚುವಂಥದ್ದು ಈ ಕಾದಂಬರಿ ಮೂಲ ಉದ್ದೇಶ ಅಂತ ಹೇಳ್ತಾರೆ. ಜೊತೆಗೆ ಬದುಕಿನ ಬೇರುಗಳನ್ನು ಶೋಧಿಸುವಂಥದ್ದು ಅಂತ ಹೇಳ್ತಾರೆ. ಇದು ಮೂಲ ಉದ್ದೇಶ, ಈ ಕಾದಂಬರಿ ಉದ್ದೇಶ. ಇಲ್ಲಿ ಈ ಕಾದಂಬರಿಯಲ್ಲಿ ಬಹಳ ಪ್ರಮುಖವಾದಂಥ 2 ಪಾತ್ರ ಬರ್ತಾರೆ. ಶ್ರೀನಿವಾಸ ಶ್ರೋತ್ರಿ ಅಂತ ಬರ್ತಾರೆ, ಶ್ರೀನಿವಾಸ ಶ್ರೋತ್ರಿಗಳು. ಇನ್ನೊಂದು ಡಾಕ್ಟರ್ ಸದಾಶಿವರಾಯರು ಬರ್ತಾರೆ. ಆ ಶ್ರೀನಿವಾಸ ಶ್ರೋತ್ರಿನ ಪಾತ್ರ ಇದೆಯಲ್ಲ, ಭೈರಪ್ಪನವರ ಬಹುತೇಕ ಕೆಲವು ಕಾದಂಬರಿಗಳನ್ನ ನಾನು ಓದಿ ಮುಗಿಸಿದ್ದೇನೆ. ಇನ್ನೊಂದು 2-3-4 ಉಳಿದಿರ್ಬೋದು. ಆದರೆ ಅವರ ಎಲ್ಲ ಪಾತ್ರ ಸೃಷ್ಟಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಪಾತ್ರ, ಎಲ್ಲ ಪಾತ್ರಗಳಿಗಿಂತ ಶ್ರೇಷ್ಠವಾದ ಪಾತ್ರ ಯಾವುದಂತಂದರೆ ಆ ಶ್ರೀನಿವಾಸ ಶ್ರೋತ್ರಿ ಅಂತ ಪಾತ್ರ. ಅದ್ಭುತವಾದಂಥ ಪಾತ್ರ. ಅದು ಓದ್ತಾ ಹೋದಾಗ ನನಗೆ ನಮ್ಮ ಕಡಿಮೆ ಸಹ ನೆನಪಾಗ್ತಾರೆ. ಯಾಕಂದರೆ ಅವರು ಯಾವ ಜೀವನದ ಕಾಲಘಟ್ಟದಲ್ಲಿ ಇದ್ದಾರೆ ಅದೇ ಕಾಲದ ಅದು ಇದೆ. ಜೀವನದ ಯಾವ ಘಟ್ಟದಲ್ಲಿ ಆ ಪಾತ್ರ ಇದೆಯೋ ಅದನ್ನೇ ಈಗ ಸರ್ ಅನುಭವಿಸ್ತಾ ಇದ್ದಾರೆ.
ಎಂಥ ಅದ್ಭುತವಾದಂತಹ ಒಂದು ಆದರ್ಶಮಯ ಪಾತ್ರವನ್ನು ಕೊಟ್ಟಿದ್ದಾರೆ ಅಂತಂದರೆ, ತನ್ನ ವಂಶ, ನಮ್ಮೆಲ್ಲರ ಮೂಲ ಉದ್ದೇಶ ಏನು? ಮನುಷ್ಯ ಬದುಕುವಂಥ ಮೂಲ ಉದ್ದೇಶ ತನ್ನ ವಂಶವನ್ನು ಬೆಳೆಸಬೇಕು. ಬೆಳೆಸೋದಷ್ಟೇ ಅಲ್ಲ, ನಾವೆಲ್ಲ ಮಕ್ಕಳಿಗೆ ಯಾಕೆ ಉದಾಹರಣೆ ಅಂದರೆ, ನಮ್ಮ ಮಕ್ಕಳನ್ನ ನಾವು ಬೆಳೆಸಿ ಒಂದು ಆರಾಮ ಮಾಡಬೇಕಲ್ಲ, ಅದು ಮಾಡಲಂದ್ರೆ ಅದರ ವಂಶ ಮುಂದೆ ಬೆಳೀತದಲ್ಲ, ಆ ಜವಾಬ್ದಾರಿಯನ್ನು ಮುಂದಿನ ತಲೆಮಾರಿಗೆ ವರ್ಗಾಯಿಸೋದೇ ನಮ್ಮ ಮೂಲ ಗುರಿ ಆಗ್ತದೆ. ನಮ್ಮ ಜೀವನದ ಎಲ್ಲ ಆಗುಹೋಗುಗಳನ್ನು, ನಮ್ಮ ಜೀವನದ ಎಲ್ಲ ತತ್ವ ಸಿದ್ಧಾಂತಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ವರ್ಗಾಯಿಸೋದೇ ನಿಜವಾದ ನಮ್ಮ ಜೀವನದ ಉದ್ದೇಶ. ಅದನ್ನು ಆ ಪಾತ್ರದ ಮೂಲಕ ಬೇರೆಯವರು ಚಿತ್ರಿಸಲಿಕ್ಕೆ ಹೋಗ್ತಾ ಇದ್ದಾರೆ. ಆ ಸಿನಿಮಾ ಸ್ತೋತ್ರಗಳಿಗೆ ಒಬ್ಬ ಮಗ ಇರ್ತಾನೆ, ನಂಜುಂಡ ಅಂತ. ಆ ಕಥೆಯಲ್ಲಿ ಹೇಳ್ತಾರೆ, ಮೈಸೂರಿನ ದಕ್ಷಿಣ ಭಾಗಕ್ಕಿರುವಂತಹ ನಂಜನಗೂಡು ಅನ್ನುವಂಥ ಊರಿನ ಸುತ್ತಮುತ್ತ ನಂಜನಗೂಡು ಮತ್ತು ಹೊಳೆ ನರಸೀಪುರ ಆ ಭಾಗದಲ್ಲಿ ನಡೀತಾ ಇರ್ತದೆ. ಆ ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನ, ಅದರ ಎದುರುಗಡೆ ಕಪಿಲಾ ನದಿ ಹರಿತಾ ಇರ್ತದೆ. ಆ ಕಪಿಲಾ ನದಿಯಲ್ಲಿ ಆತನ ಮಗ ಒಂದ್ಸಲ ಅಚಾನಕ ಮುಳುಗಿ ಸತ್ತೋಗ್ಬಿಡ್ತಾನೆ. ಶ್ರೀನಿವಾಸ ಸೂತ್ರಿಗಳ ಏಕೈಕ ಪುತ್ರ, ಮದುವೆಯಾಗಿ ಒಂದೇ ಒಂದು ಮಗು 6 ತಿಂಗಳ ಬಾಲ್ಯ ಇದ್ದರೆ ಆತನಿಗೆ ಈಜಾಡ್ಲಿಕ್ಕೆ ಹೋದಾಗ ಸುಳಿವು ಸಿಕ್ಕಿ ಸತ್ತೋಗ್ಬಿಡ್ತಾನೆ. ಅಲ್ಲಿಂದ ಆತ ಆ ತಂದೆ ಆ ದೃಶ್ಯವನ್ನು, ಆ ನದಿ ಮುಂದೆ ಕೂತ್ಕೊಂಡು ತನ್ನ ಮಗ ಮುಳುಗ್ತಾ ಇರುವಂಥ ದೃಶ್ಯವನ್ನು ಕಲ್ಪಿಸಿಕೊಂಡು ಅವರು ದುಃಖ ಪಡ್ತಾ ಇರುವಂಥ ಸನ್ನಿವೇಶದಿಂದ ಈ ಕಾದಂಬರಿ ಪ್ರಾರಂಭ ಆಗಿದೆ. ಇತ್ತೀಚೆಗೆ ಪೆಟ್ರೋಮ್ಯಾಕ್ಸ್ ಅಂತ ಪಿಕ್ಚರ್ ಬಂದಿದೆ, ಯೋಗರಾಜ್ ಭಟ್ರು ನಿರ್ದೇಶನ ಮಾಡಿದ್ದಾರೆ. ಆ ಪಾತ್ರ, ಅದರಲ್ಲೊಂದು ಸನ್ನಿವೇಶ ಬರುತ್ತೆ. ಶ್ರೀರಂಗಪಟ್ಟಣದಲ್ಲಿರುವಂಥ ಕಾವೇರಿ ನದಿಯ ಅಲ್ಲಿ ಘಟ್ಟ ಇದೆಯಲ್ಲ, ಕಾವೇರಿ ನದಿಯ ಘಟ್ಟದಲ್ಲಿ ಹೋಗಿ ಅದರಲ್ಲಿ ಪಾತ್ರ ಯಾರು ಅಂತಂದರೆ ನಮ್ಮ ವಿಜಯಲಕ್ಷ್ಮಿ ಸಿಂಗ್ ಅಂತಿದ್ದಾರೆ. ಬಾಬು ಸಿಂಗ್ ಅವರ ಹೆಂಡತಿ ವಿಜಯಲಕ್ಷ್ಮಿ ಸಿಂಗ್ ಅವರ ಪಾತ್ರ ಮಾಡಿದ್ದಾರೆ. ಅವರು ಆ ಕುರ್ಚಿ, ಗಾಲಿ ಕುರ್ಚಿ ಮೇಲೆ ಹೋಗಿ ಆ ಗಂಡೆಯನ್ನು ಕೂತ್ಕೊಂಡು ತನ್ನ ಗಂಡ ಅದೇ ನದಿಯಲ್ಲಿ ಮುಳುಗಿ ಸತ್ತಿದ್ದನ್ನು ನೆನಪು ಮಾಡಿಕೊಂಡು ದುಃಖ ಪಡ್ತಿರ್ತಾರೆ. ಆ ಸನ್ನಿವೇಶ ಯೋಗರಾಜ್ ಭಟ್ರು ಸ್ಫೂರ್ತಿ ತಗೊಂಡದೇ ಈ ಕಾದಂಬರಿ ಮೂಲಕ. ಯಾಕಂದರೆ ಯೋಗರಾಜ್ ಭಟ್ರು ಕೂಡ ಒಳ್ಳೆಯ ಕಾದಂಬರಿಗಳನ್ನು ಓದಿದ್ದಾರೆ. ಅಲ್ಲಿ ಸ್ಥಳ ಬದಲಾವಣೆ ಮಾಡ್ಕೊಂಡಾಗ್ಬಿಟ್ರೆ, ಇಲ್ಲಿ ಅಪ್ಪ ಮಗನಿಗಾಗಿ ರೋಧಿಸ್ತಾನೆ, ಇಲ್ಲಿ ಹೆಂಡತಿ ಗಂಡನ ಆ ದುಃಖವನ್ನು ಕೂತು ರೋಧಿಸ್ತಾ ಇದ್ದಾರೆ. ಇಬ್ಬರು ಸನ್ನಿವೇಶ ಒಂದೇ ರೀತಿ ಇದೆ, ನನಗದು ನೆನಪಾಗುತ್ತೆ. ಹಾಗಾಗಿ ಆನಂತರ ಅಲ್ಲಿ ಒಂದು ಕಾತ್ಯಾಯನ ಪಾತ್ರ ಬರ್ತದೆ. ಕಾತ್ಯಾಯಿ, ಆ ನಂಜುಂಡ ಅಂತ ಏಕೈಕ ಪುತ್ರ ಇರ್ತಾನಲ್ಲ, ಅವನ ಹೆಂಡತಿ ಕಾತ್ಯಾಯಿ 6 ತಿಂಗಳ ಕೂಸಿದ್ದಾಗಲೇ ಗಂಡ ತಿರ್ಕೊಂಡಿದ್ದಾನೆ. ಅತ್ತೆ ಮತ್ತು ಮಾವನ ಆರೈಕೆ ಮಾಡಬೇಕು, ದೇವರಂತ ಅತ್ತೆ ಮಾವನಿದ್ದಾರೆ. ಇವಳಿಗೆ ಆ ಮಗುವನ್ನು ಸಾಕೋ ಜವಾಬ್ದಾರಿ, ಗಂಡ ತನಗಾಗಿ ತನ್ನ ವಂಶದ ಕುಡಿಯಲ್ಲಿ ಇಟ್ಕೊಂಡಿದ್ದಾನೆ. ಇವಳು ಆಗಲೇ ಜಸ್ಟ್ SSLC ಆಗಿನ ಕಾಲಕ್ಕೆ ಮುಗಿಸಿದಂಥ ಹೆಣ್ಣು ಮಗಳು. ಈ ಜೀವನ ಯಾತ್ರೆ ಒಳಗೆ ಒಂದು ಹೆಣ್ಣಿಗೆ ಸರಿಯಾದ ಸಮಯದಲ್ಲಿ ಗಂಡ ಅನ್ನುವಂಥವ್ರನ್ನ ಕೈ ಕೊಟ್ಟಾಗ ಅವಳ ಬದುಕು ಏನಾಗುತ್ತೆ, ಅವಳ ಮನಸ್ಸಿನ ಒಳಗಿನ ವೇದನೆಗಳಿಗೂ. ಹೆಣ್ಣು ಮಕ್ಕಳು ಬಹುತೇಕ ಇಂಟ್ರಾವರ್ಟ್, ಅಂತರ್ಮುಖಿಗಳು. ಕಷ್ಟದ ವಿಷಯಗಳನ್ನು ಹೇಳುವಾಗ ಕೆಲವು ಸಂಗತಿಗಳಲ್ಲಿ ಬಹಳ ಇಂಟ್ರಾವರ್ಟ್. ಅವರೆಷ್ಟೇ ಚರ್ಚೆ ಮಾಡಿ ಮಾತಾಡ್ತಾರ ಸಂತೆಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ಅವೆಲ್ಲವೂ ಸುಮ್ಮನೆ ತೋರಿಕೆಯ ಮಾತ್ರ ಆಗಿರ್ತವೆ. ಅದರ ನಿಜವಾದ ಒಳ ಮನಸ್ಸಿದೆಯಲ್ಲ ಹೆಣ್ಣಿಂದು, ಅದು ಯಾವಾಗೂ ತೋರ್ಪಡಿಸೋದಿಲ್ಲ. ಅದಕ್ಕಾಗಿ ಅವರನ್ನು ಅಂತರ್ಮುಖಿಗಳು ಅಂತ ಕರೀತಾರೆ. ಅಂಥ ಅಂತರ್ಮುಖಿ ಇರುವಂಥ ಪಾತ್ರಗಳು ಯಾರು? ಕಾತ್ಯಾಯಿನ ಪಾತ್ರ ಆಗುತ್ತೆ. ಆ ಒಳ್ಳೆಯ ವಯಸ್ಸನ್ನು ಸಂಭಾಳಿಸ್ತಾ ತಾನು ಈ ಯೌವನವನ್ನು ಕಳಿಬೇಕು, ನೀತಿನ ದಾಟಬೇಕು, ಏನು ಮಾವನ ಒಂದು ಆದರ್ಶಗಳನ್ನ ಪಾಲಿಸ್ತಾರೆ. ಅವ್ರ ಮಾವ ಇದ್ದಾರಲ್ಲ, ಅವರೇನು ಉದ್ದೇಶ ಆಗಿರ್ತಂದ್ರೆ ವಂಶವನ್ನೇ ಬೆಳೆಸಬೇಕು. ದಾಂಪತ್ಯ ಜೀವನ ಅನ್ನುವಂಥದ್ದು ಅಂದರೆ ಓಪನ್ಲಿ ಹೇಳ್ಬೇಕಂತಂದರೆ ಸೆಕ್ಸ್ ಲೈಫ್ ಅನ್ನುವಂಥದ್ದು ಕೇವಲ ಮಕ್ಕಳನ್ನ ಪಡೆಯೋ ಉದ್ದೇಶಕ್ಕಾಗಿಯೇ ಮಾತ್ರ ಅದು ಬಳಸೋದೇ ಬಿಟ್ಟರೆ ಅದನ್ನು ಅನುಭವ ಅಲ್ಲ ಅನ್ನೋದನ್ನು ಈ ಕಾದಂಬರಿಯಲ್ಲಿ ಸಾಧಿಸ್ತಾ ಹೋಗ್ತಾರೆ. ನೇರವಾಗಿ ಇಲ್ಲಿ ಹೇಳೋದಿಲ್ಲ, ಆ ಪಾತ್ರಗಳ ಮೂಲಕ, ಆ ಸಂಭಾಷಣೆ ಮೂಲಕ ನಾವು ಅರ್ಥ ಮಾಡಿಕೊಳ್ಳುವಂಥ ಒಂದು ಥೀಮ್ ಅದು. ಭೈರಪ್ಪನವರು ಕೇಳಕ್ಕೆ ಹೋಗ್ತಾರೆ. ಅದನ್ನು ಅದೇ ಕಾತ್ಯಾಯನಿಗೆ ಮನಸ್ಸಿನಲ್ಲಿ ಮಂಥನ ಆಗಲಿಕ್ಕೆ ಶುರುವಾಗುತ್ತೆ. ಒಂದು ಕಡೆ ಮಗುವನ್ನು ಗಂಡ ನೆನಪಲ್ಲಿ ಸಾಕಬೇಕು, ತಾನೂ ಈ ಕುಟುಂಬಕ್ಕೆ ದ್ರೋಹ ಬಗೆಬಿಟ್ರೆ ಅತ್ತೆ ಮಾವ ಏನು ಮಾಡಬೇಕು ಅನ್ನೋಂಥ ಚಿಂತೆ. ಬೇಜಾರಾಗೋದಕ್ಕಾಗಿ ಇದು ಒಂದು ವರ್ಷ ಆ ಮಗುನ 2-3 ವರ್ಷ ಆಗಿರ್ತದೆ, 2 ವರ್ಷ ಮುಂಬಾಗಿರ್ತದೆ. ಮಾವನಿಗೆ ಗಂಟು ಬಿದ್ದು ಹೇಗಾದರೂ ಮಾಡಿ ನಾನು ಮತ್ತೆ ಕಾಲೇಜ್ ಸೇರ್ತೇನೆ ಅಂತ ಒಪ್ಪಿಸ್ತಾರೆ. ಸಾಂಪ್ರದಾಯಿಕ ಕುಟುಂಬ ಪದ್ಧತಿ ಅಲ್ಲಿ ಸಾಂಪ್ರದಾಯಿಕ ಕುಟುಂಬ ಒಪ್ಪಿಸಿದ ಕೂಡಲೇ ಅವರು ಒಪ್ಕೊಳ್ತಾರೆ. ಇವರು ಅದನ್ನು ಇಂಟರ್ಮೀಡಿಯೇಟ್ ಎಡ್ಮಿಷನ್ ಮಾಡ್ತಾರೆ. ಆ ಎಡ್ಮಿಷನ್ ಮಾಡಿದಾಗ ಇವರಿಗೆ ಒಬ್ಬರು ಕಲಿಸುವಂಥ ಪ್ರೊಫೆಸರ್ ಬರ್ತಾರೆ. ಅವ್ರ ಹೆಸರು ಪ್ರೊಫೆಸರ್ ರಾಜಾರಾಯರು ಅಂತ, ಯುವಕ. ಆತ ಯಾರು? ಪ್ರೊಫೆಸರ್ ಅಲ್ಲೇ ಒಂದು ಪಾಪ ಹೆಸರು ಹೇಳ್ತಾರೆ, ಪ್ರೊಫೆಸರ್ ಸದಾಶಿವರಾಯರ ತಮ್ಮ, ಖಾಸ ತಮ್ಮ. ಆ ಡಾಕ್ಟರ್ ಸದಾಶಿವರಾಯ ಮತ್ತು ಡಾಕ್ಟರ್ ರಾಜಾರಾಯ ಇಬ್ಬರು ಖಾಸ ಅಣ್ಣ ತಮ್ಮ.
ಬಾಲ್ಯದಲ್ಲಿ ತಾಯಿ ತಂದೆಯನ್ನು ಕಳ್ಕೊಂಡಂಥ ಅನಾಥರಾಗಿ ಬೆಳೆದಂಥ ಇಬ್ಬರು ಅಣ್ಣ ತಮ್ಮಂದಿರು ಯಾವ ಮಟ್ಟದಲ್ಲಿ ಶ್ರೇಷ್ಠ ವಿದ್ವಾಂಸರಾಗಿರ್ತಾರೆ ಅಂತಂದರೆ ನಮ್ಗೆ ಅನಿಸುತ್ತೆ ಕೆಲವು ಅನಾಥರಿಗೆ ಏನೋ ಎಕ್ಸ್ಟ್ರಾ ಸೆನ್ಸ್ ಇರುತ್ತೆ ಅನಿಸ್ಬಿಡುತ್ತೆ ನಮಗೆ. ಯಾಕಂದ್ರೆ ನಾವು ನಿಮ್ಮಗಳೆಲ್ಲ ಮಕ್ಕಳನ್ನ ಅತಿಯಾದ ಕಾಳಜಿಯಲ್ಲಿ ಬೆಳೆಸ್ತಾ ಅದು ಕೆಲವೊಮ್ಮೆ ನಮ್ಗೆ ರಿವರ್ಸ್ ಹೊಡಿತಾ ಇರ್ತದೆ. ನಾನು ಶಿಕ್ಷಕನಾಗಿ ಅದನ್ನು ಅನುಭವಿಸ್ತಾ ಇರ್ತೇನೆ. ನನ್ನ ಕೈಲಿ ಕಲಿಯುವಂಥ ತಂದೆ ತಾಯಿ ದಿಕ್ಕಿದ್ದಂಥ ಮಕ್ಕಳು ಯಾರೋ ಅವ್ರಿಗೆ ನಿರ್ಲಕ್ಷಿತ ಮಕ್ಕಳು ಚೆನ್ನಾಗಿ ಓದ್ತಾ ಇರ್ತಾರೆ. ಆದರೆ ಭಾಳ ಕಾಳಜಿ ಮಾಡುವಂಥ ಮಕ್ಕಳು ನಿರ್ಲಕ್ಷ್ಯ ಮಾಡಿದಾಗ ಹಸಿವು ಬೇಕಾಗತ್ತೆ ಬದುಕಿನಲ್ಲಿ. ಯಾವುದಾದ್ರು ಹಸಿವು, ಜ್ಞಾನ ಹಸಿವು, ಹೊಟ್ಟೆ ಹಸಿವು ಮತ್ತು ಜೀವನದಲ್ಲಿ ಹಸಿವು ಕಾಣಬೇಕಂತಂದರೆ ಜೀವನದಲ್ಲಿ ಕಷ್ಟಗಳು ಬರಬೇಕಾಗತ್ತೆ. ಹಾಗಾಗಿ ಜೀವನ ಒಂದು ಶಿಸ್ತಿನ ಕಷ್ಟದ ಜೀವನ ಶಿಸ್ತಿನ ಪಾಠಶಾಲೆ ಹೇಳ್ತಾರೆ. ಹಾಗೆ ಈ ಪ್ರೊಫೆಸರ್ ಡಾಕ್ಟರ್ ರಾಜಾರಾಯರು ಮತ್ತು ಡಾಕ್ಟರ್ ಸದಾಶಿವರಾಯರು ಅಣ್ಣ ತಮ್ಮರಾಗಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿರ್ತಾರೆ. ಆ ಸದಾಶಿವರಾಯರಿದ್ದಾರಲ್ಲ ಅವರು ಇತಿಹಾಸ ಪ್ರೊಫೆಸರ್. ಅದಕ್ಕಾಗಿ ಸರ್ ನೀವು ನನ್ನ ಏನಂದ್ರೆ ಇತಿಹಾಸ ಪ್ರೊಫೆಸರ್ ಆಗಿರ್ತಾರಲ್ಲ, ಅಜಂತ ಮತ್ತು ಎಲ್ಲೋರ ಮತ್ತು ಎಲ್ಲ ಜಗತ್ತಿಗೆ ಎಲ್ಲ ಶ್ರೇಷ್ಠ ಇತಿಹಾಸದ ಐತಿಹಾಸಿಕ ಸ್ಥಳಗಳನ್ನು ಅವರು ಅಧ್ಯಯನ ಮಾಡ್ತಾ ಇರುವಾಗ ಈ ಇದಕ್ಕೆ ಬರ್ತಾರೆ. ಅವರು ನಮ್ಮ ವಿಜಯನಗರ ಸಾಮ್ರಾಜ್ಯದ ಹಂಪೆಗೆ ಬಂದು ಎಲ್ಲ ನೋಟ್ ಮಾಡ್ತಾ ಇರ್ತಾರೆ. ಅವ್ರ ಮೂಲ ಗುರಿ ಏನಾಗಿರ್ತಂದ್ರೆ ಭಾರತದ ಸಾಂಸ್ಕೃತಿಕ ಇತಿಹಾಸ. ನಾವು ಇದುವರೆಗೆ ಕಂಡಿದ್ದೇವೆ ಭಾರತ ಇತಿಹಾಸ. ಭಾರತದ ಸಾಂಸ್ಕೃತಿಕ ಇತಿಹಾಸವನ್ನು ಭಾರತೀಯರು ಇದುವರೆಗೂ ಯಾರೂ ದಾಖಲಿಸಿಲ್ಲ. ಅದನ್ನು 10 ಸಂಪುಟಗಳಲ್ಲಿ ನಾನು ದಾಖಲಿಸಬೇಕು ಅನ್ನುವಂಥ ನಿರ್ಣಯ ಡಾಕ್ಟರ್ ರಾಜಾರಾಯ ಮಾಡಿರ್ತಾರೆ. ನನಗೆ ಆಶ್ಚರ್ಯ ಆಗುತ್ತದೆ, ಇಷ್ಟು ಅಧ್ಯಯನಶೀಲ ಪಾತ್ರಗಳನ್ನ ಭೈರಪ್ಪನವರು 27ನೇ ವಯಸ್ಸಿಗೆ ಹೇಗೆ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಆಯಿತು? ಒಂದು ಪಾತ್ರವನ್ನು ಸೃಷ್ಟಿ ಮಾಡ್ಬೇಕಂದ್ರೆ ಸೃಷ್ಟಿ ಮಾಡೋಂಥ ಯೋಗ್ಯತೆ ಮತ್ತು ಅಂಥ ಪ್ರೌಢತೆ ಬೇಕಲ್ಲ. ಆ ಪ್ರೌಢತೆ ಪಡೀಲಿಕ್ಕೆ ಅಂಥ ಒಂದು ಅಧ್ಯಯನಶೀಲತೆ ಬೇಕಲ್ಲ. ಅದು ಭೈರಪ್ಪನವ್ರನ್ನ ಹೇಗೆ ಸಾಧ್ಯ ಆಯಿತು? ಅದು ನನಗೆ ವಿಸ್ಮಯ ಆಗ್ತಾ ಇತ್ತು. ಕೇವಲ 27ನೇ ವಯಸ್ಸಿನಲ್ಲಿ ಅವರು ಅಜಂತ ಬಗ್ಗೆ ವರ್ಣನೆ ಕೊಡ್ತಾರೆ, ಎಲ್ಲರ ಬಗ್ಗೆ ಕೊಡ್ತಾರೆ, ಖಜುರಾಹೋ ಬಗ್ಗೆ ವರ್ಣನೆ ಕೊಡ್ತಾರೆ. ನಮ್ಮ 17 ಬಾರಿ ದಂಡಕ್ಕೆ ಹೋದಂಥ ದೇವಸ್ಥಾನ ಸೋಮನಾಥ, ಗುಜರಾತ್ ಸೋಮನಾಥ ದೇವಾಲಯ ಬಗ್ಗೆ ವರ್ಣಿಸ್ತಾರೆ. ಆಮೇಲೆ ಹಂಪೆ ಮತ್ತು ಹೊಸಪೇಟೆಗಳ ವರ್ಣನೆ ಕೊಡ್ತಾ ಈ ರಾಜಾರಾಯರು ಏನು ಮಾಡ್ತಾರೆ, ಇದೆಲ್ಲ ಅಧ್ಯಯನ ಮಾಡಿ ನೋಟ್ಸ್ ಮಾಡ್ತಾ ಇರ್ತಾರೆ. ಅದೇ ಕಾಲಕ್ಕೆ ಮತ್ತೊಬ್ಬ ವಿದ್ಯಾರ್ಥಿನಿ ಬಂದು ತಾನು ಹಂಪೆ ನೋಡಿದ್ರೆ ನೋಟ್ ಮಾಡ್ತಾ ಇರ್ತಾಳೆ. ಅವಳು ಎಲ್ಲರೂ ಆಗಿರ್ತಾರೆ, ಅವಳು ಲಂಕೆ ಒಳಗಿರ್ತಾಳೆ, ರಾಜರತ್ನೆ ಬಳಸಿರ್ತಾರೆ, ರಾಜರತ್ನೆ ಅಂತೇಳಿ ಲಂಕಾದ ಒಳಗಿರ್ತಾಳೆ. ಅವಳು ಭಾಗವಹಿಸಿ ನೋಡಿ ಇಬ್ಬರಿಗೂ ಆಕಸ್ಮಿಕ ಪರಿಚಯ ಆಗುತ್ತೆ. ಆ ಪರಿಚಯದಿಂದಾಗಿ ಅವಳು ಇವರ ಪ್ರಖರ ಪಾಂಡಿತ್ಯನ ಗುರ್ತ ಮಾಡಿ ತಾನು ಲಂಕಾದಿಂದ ಇವರ ವಿದ್ಯಾರ್ಥಿನಿಯಾಗಿ ನಾನು ಸಂಶೋಧನಾ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾಗಿದೆ, ನಾನು ನಿಮ್ಮ ವಿದ್ಯಾರ್ಥಿನಿ ಆಗ್ತೀನಿ ಅಂತ ಇವ್ರ ವಿದ್ಯಾರ್ಥಿನಿ ಆಗ್ತಾಳೆ. ಆದರೆ ಅದೇ ರಾಜಾರಾಯರಿಗೆ ಮದುವೆ ಮೊದಲಾಗಿರ್ತಾರೆ. ನಾಗಲಕ್ಷ್ಮಿ ಅಂತ ಬಗ್ಗೆ ಹೆಂಡತಿ ಇರ್ತಾಳೆ, ಯಾರಿಗೆ ಸದಾಶಿವರಾಯ ಹೆಂಡತಿ ಇರ್ತಾಳೆ. ಈ ಹುಡುಗಿ ಬರ್ತಾಳೆ. ಅವರಿಬ್ಬರ ಸಾಂಗತ್ಯ ಹೇಗಾಗತ್ತಂತಂದ್ರೆ ಗಾಂಧೀಜಿಯವ್ರ ಕಡೆ ಮಾತಾಡ್ತಾರೆ. ಸರಳಾದೇವಿ ಅಂತ ಕೇಳಿದ್ರೆ ಹೆಸರು ರವೀಂದ್ರನಾಥ್ ಠಾಗೂರ್ ಅವರ ಖಾಸ ತಂಗಿ. ಆ ಸರಳಾದೇವಿಗೆ ಗಾಂಧೀಜಿಯವರಿಗೆ ಬಹಳ ಪ್ರೇಮ ಇರ್ತದೆ. ಅದನ್ನು ಪ್ರಶ್ನೆ ಮಾಡ್ತಾರೆ ಚಕ್ರವರ್ತಿ ರಾಜಗೋಪಾಲಾಚಾರ್ಯವರು. ಬಹಿರಂಗ ಪತ್ರ ಬರೀತಾರೆ ಗಾಂಧೀಜಿಯವರಿಗೆ, ದೇಶವೇ ನಿಮ್ಮನ್ನು ಬಾಪೂಜಿ ಅಂತ ಕರಿತಾರವಾಗ ಏನು ಬಾಪೂಜಿ ನೀವು ಈ ಸರಳಾದೇವಿ ಪ್ರೇಮದಲ್ಲಿ ಬಿದ್ದಿರಲ್ಲ, ಏನಿರ್ತದೆ ಅಂತ. ಅವಾಗ ಗಾಂಧೀಜಿಯವರು ಬಹಿರಂಗವಾಗಿ ಒಪ್ಕೊಳ್ತಾರೆ, ಸರಳಾದೇವಿ ನನ್ನ ಆಧ್ಯಾತ್ಮಿಕ ಪತ್ನಿ ಅಂತ ಪದ ಬಳಸ್ತಾರೆ, ಆಧ್ಯಾತ್ಮಿಕ ಪತ್ನಿ ಅಂತ ಬಳಸ್ತಾರೆ. ಆ ರೀತಿಯ ಒಂದು ಘಟನಾವಳಿಗಳು ಇಲ್ಲಿ ಈ ರಾಜರತ್ನೆ ಮತ್ತು ಸದಾಶಿವರಾಯರ ಮಧ್ಯೆ ಆಗತ್ತೆ. ಅವರಿಬ್ಬರ ಮಧ್ಯೆ ಎಂಥ ಬಾಂಧವ್ಯ ಬೆಳೀತಂದ್ರೆ ದಾಂಪತ್ಯ ಜೀವನದ ಪ್ರೀತಿಯನ್ನು ಮೀರಿದಂತಹ ಒಂದು ಸಂಬಂಧ ಬೆಳೆಯಕ್ಕೆ ಶುರುವಾಗುತ್ತೆ. ಎಲ್ಲಿಯೂ ಸ್ಪರ್ಶ ಇಲ್ಲ, ಎಲ್ಲಿಯೂ ಅಶ್ಲೀಲತೆ ಸೋಂಕಿಲ್ಲ, ಕೇವಲ ಜ್ಞಾನದ ಸಂಪರ್ಕ. ಅದಕ್ಕಾಗಿ ನೋಡಿ ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ CEO ಆ ಕಂಪನಿಯ ಮುಖ್ಯಸ್ಥ ಹೆಣ್ಣು ಮಕ್ಕಳಾಗಿ ಇಟ್ಕೊಳ್ತಾರೆ, ಸೆಕ್ರೆಟರಿನ. ಆ ಸ್ತ್ರೀ ಮತ್ತು ಪುರುಷ ಆ ಪ್ರಾಕೃತಿಕವಾಗಿ ಆಕರ್ಷಕವಾಗುವಂತಹ ಒಂದು ಪರಸ್ಪರ ಆಕರ್ಷಕ ಶಕ್ತಿಗಳವು. ಸತ್ಯಕಾಮ, ವೆರಿ ಗುಡ್. ವೀಣಾ ಬನ್ನಂಜಿಯವರು ಅವರ ಅಧ್ಯಾತ್ಮ ಗುರುವರು ಸತ್ಯಕಾಮ, ಕಲ್ಲಹಳ್ಳಿಯ ಸತ್ಯಕಾಮರವರ ಗುರುಗಳಾಗಿ ಸ್ವೀಕಾರ ಮಾಡ್ತಾರೆ. ಬಹುತೇಕ ತಾಯಿ ಸಹಿತ ಮಗನನ್ನ ಪ್ರೀತಿ ಮಾಡ್ತಾಳೆ ಮಗಳಿಗಿಂತ, ಅಪ್ಪ ಮಗನಿಗಿಂತ ಮಗಳಿಗೆ ಪ್ರೀತಿ ಮಾಡ್ತಾನೆ. ಒಂದು ಮಗ ಒಂದು ಮಗಳು ಇದ್ದವರು ಬೇಕಾದ್ರೆ ನೀವು ಗಮನಿಸಿ ನೋಡಿ. ನನ್ನ ತಂದೆ ಇದ್ದವನು ಮಗಳ ಮೇಲೆ ಭಾಳ ಜೀವ ಇರ್ತದೆ, ತಾಯಿಗೆ ಮಗನ ಮೇಲೆ ಜೀವ ಇರ್ತದೆ. ಅದು ಬಹುತೇಕ ಈ ವಿರುದ್ಧ ಲಿಂಗಿಗಳಲ್ಲಿ ಪ್ರಕೃತಿ ದತ್ತವಾಗಿ ಆ ಆಕರ್ಷಣೆ ಇರೋದ್ರಿಂದನೇ ಈ ಜಗತ್ತು ನಡೆದಿರೋದು. ಅದಕ್ಕೆ ಬೇರೆ ಬೇರೆ ಸಂಬಂಧಗಳಿದ್ದಾವೆ, ಬೇರೆ ಬೇರೆ ಅರ್ಥಗಳಿದ್ದಾವೆ, ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಆದಂಥ ಒಂದು ಮಾನವೀಯ ಬೇರೆ ಬೇರೆ ಮೂಲಗಳಿಂದ ಬರ್ತದೆ. ಅದು ಗಂಟು ಬೇರೆ ಇದ್ದಾಗ ಅದು ಬರ್ತದೆ. ಹಾಗಾಗಿ ಇವರು ಗಂಭೀರವಾದಂಥ ಅಧ್ಯಯನಕ್ಕೆ ಆ ಮತ್ತೊಬ್ಬಳ ಹೆಣ್ಣು ಸೇರಿದ್ದು ಮತ್ತು ಅಧ್ಯಯನ ಶುರುವಾಗುತ್ತೆ.
ಎಲ್ಲಿವರೆಗಾಯ್ತಂತಂದ್ರೆ ಅದೇ ನಾನು ಸೂಕ್ಷ್ಮ ಹೇಳ್ತಾ ಇರೋದು. ಈ ಶ್ರೀನಿವಾಸ ಸ್ತೋತ್ರಗಳು ತನ್ನ ಸೊಸೆಗೆ ಹೇಳ್ತಿರ್ತಾರೆ, ನಿನಗೆ